ರಾಜ್ಯ ಸರ್ಕಾರ ಜನವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತಿನ ದಿನ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಿದ್ದೇವೆ. ಹಾಗೆ ಇವತ್ತಿನ ರಾಜ್ಯ ಸರ್ಕಾರ ವಿರೋಧವಾಗಿ ನಡೆಯುತ್ತಿರುವುದು ಲೈಲ್ಯಾಂಡ್ ಬಗ್ಗೆ ಭಾರೀ ಅನಾಚಾರ ಆಗ್ತಾ ಉಂಟು. ಯಾಕಂದೇಳಿದರೆ ಲೈಲ್ಯಾಂಡ್ ಬಗ್ಗೆ ಸರ್ಕಾರ ಮಾಡೋದೇನಂತ ಹೇಳಿದ್ರೆ ನಮ್ಮ ಪ್ರಾಧಿಕಾರಿ ಕೊಟ್ಟು ಸರ್ಕಾರ ನಮ್ಮ ಹಕ್ಕನ್ನು ಗ್ರಾಮ ಪಂಚಾಯತ್ ಹಕ್ಕನ್ನು ಕಸ್ಕೊಂಡಿದೆ. ಯಾಕಂದೇಳಿದ್ರೆ ಅದು ಭಾರಿ ವಿರೋಧ. ಯಾಕಂದೇಳಿದ್ರೆ ಇದನ್ನು ತಗೊಂಡು ಉಡುಪಿಯಿಂದ ಕುಂದಾಪುರದ ಜನ ಬಡವರು ಇಲ್ಲಿಗೆ ಗ್ರಾಮ ಪಂಚಾಯತಿ ಬಂದು ಭಾರಿ ಅದು ಖಂಡನೆ. ಭಾರಿ ಅಂದೇಳಿದ್ರೆ ಮೊದಲು ನಮ್ಮ ಸಾಮಾನ್ಯ ಮೀಟಿಂಗಲ್ಲಿ ಒಂದು ತೀರ್ಮಾನ ಮಾಡಿ ನಮ್ಮ ಸಾಮಾನ್ಯ ಪಂಚಾಯತಿಯೆಲ್ಲ ನಾವು ಕೊಡ್ತಾಯಿತ್ತು ಅದನ್ನ, ಯಾವುದು ಲೈನ್ ಬಗ್ಗೆ. ಇವತ್ತಿನ ದಿನ ಆವಾಗ 2,000 ರೂಪಾಯಿ ಆಗ್ತಿತ್ತು, ಇವಾಗ 25,000 ಬ್ಲೋಕರಿಗೆ ಕೊಟ್ಟು 25,000ರಿಂದ 30,000 ಬ್ಲೋಕರ್ ತಗೊಳ್ತಾ ಇದ್ದಾರೆ. ಇದು ಲೈನ್ ಬಗ್ಗೆ ಭಯಂಕರ ಖಂಡನೆ ಇದೆ ಸರ್. ರಾಜ್ಯ ಸರ್ಕಾರಕ್ಕೆ ಆಲ್ರೆಡಿ ನಮ್ಮ ಶಾಸಕರು ಕಿರಣ್ ಕೊಡಗರು ವಿಧಾನಸೌಧದಲ್ಲೇ ಅದನ್ನ ಪ್ರಸ್ತಾವ ಮಾಡಿದ್ದಾರೆ. ಆ ಹಕ್ಕನ್ನು ಗ್ರಾಮ ಪಂಚಾಯತಿಗೆ ಕೊಡಬೇಕಂದೇಳಿ ಮಂಡನೆ ಮಾಡಿದ್ರು. ಆದರೂ ರಾಜ್ಯ ಸರ್ಕಾರ ವಿರೋಧಿಸುತ್ತೇ ಇರ್ತೀವಿ ಇದರ ಬಗ್ಗೆ. ಮತ್ತು ಈ ಸಂಧ್ಯಾ ಸುರಕ್ಷೆ ಆಗಲಿ, ಆವಾಗ 2 ವರ್ಷ ನಮ್ಮ ಯಡಿಯೂರಪ್ಪನವರು ಬಂದ ಕಾಲದಲ್ಲಿ ಶ್ರೀಮಂತ ಆಗಲಿ ಬಡವರಾಗಲಿ ಎಲ್ಲರಿಗೂ 60 ವರ್ಷ ಮೇಲ್ಪಟ್ಟವರಿಗೆ ಸಂಧ್ಯಾ ಸುರಕ್ಷೆ ಪಿಂಚೆ ಭಾರಿ ಒಂದು ಜನರಿಗೆ ಅದು ಹಿರಿಯರಿಗೆ ತುಂಬ ಉಪಕಾರ ಮಾಡಿದ್ರು. ಆದರೆ ಏನು ಮಾಡೋದು, ಇವತ್ತು ಅದನ್ನೂ ಒಂದು ತಗಲಿಕ್ಕೆ ಹೊರಟಿದ್ರು ಅಂತ ಹೇಳಿದ್ರೆ ಇದು ಖಂಡನೆ ವಿಷಯ. ಇದು ಭಾರಿ ಮನಸ್ಸಿಗೆ ಬೇಜಾರಾಗ್ತದೆ. ಯಾಕಂದರೆ ಬಡವರು ಅವರಿಗೆ ತಂದೆ ತಾಯಿ ಮಕ್ಕಳು ಎಲ್ಲ ಕೊಡುವುದಿಲ್ಲ ಅಂತ ಹೇಳೋದಿಲ್ಲ, ಕೆಲವರು ಕೊಡುವುದಿಲ್ಲ. ಆವಾಗ ಅದೇ ಸಂಧ್ಯಾ ಸುರಕ್ಷೆಯಿಂದ ಪಿಂಚಣಿ ಅದು ಬರುತ್ತೆ, ಅದನ್ನೇ ತಗೊಂಡು ಅವರೇನೋ ಜೀವನ ಮಾಡ್ತಾಯಿದ್ದೀರು. ಅದು ಒಂದು ಇವತ್ತು ಸಿದ್ದರಾಮಯ್ಯನ ಕಣ್ಣಿಗೆ ಅದು ಒಂದು ಬಿತ್ತಂದೇಳಿ ಇವರು ಒಂದು ಈ ಭಾಗ್ಯಗಳೆಲ್ಲ ಮಾಡಿ ಈ ಭಾಗ್ಯದಲ್ಲಿ ಈ ಜನರಿಗೆ ಒಂದು ಸವಲತ್ತು ಕೊಟ್ಟದ್ದು ಅದನ್ನು ಕಸಿತಾ ಇದ್ದರು. ಅದ್ರ ಬಗ್ಗೆ ಭಾರಿ. ಮತ್ತು ಆಶ್ರಯ ಮನೆದಂದು ಕೇಳೋದೇ ಬೇಡ ನೀವು. 2 ವರ್ಷದ ಹಿಂದೆ BJP ಸರ್ಕಾರ ಹೊತ್ತಿಗೆ 100 ಮನೆ ಬರ್ತಾ ಉಂಟು. ನಮ್ಮ ಹತ್ರಕ್ಕೆ ನಾವು ಗ್ರಾಮ ಪಂಚಾಯತಿಗೆ ನಾನು 4ನೇ ಟರ್ಮ್ ಗ್ರಾಮ ಪಂಚಾಯತ್ ಮೆಂಬರ್ ಆದಾಗಲಿ ನಾವು 4ನೇ ಟರ್ಮ್ ಹಿಂದೆ ಇರೋದು ನಮಗೆ BJP ಸರ್ಕಾರ ಬಂದಾಗಳಿಗೆ 100 ಮನೆ ಕೊಡ್ತಾಯಿದ್ರು. ನಮ್ಮ ಆಲ್ರೆಡಿ ಶ್ರೀನಿವಾಸ ಶೆಟ್ಟರ್ ಶಾಸಕರ ರೀತಿ 100 ಮನೆ ಕೊಡ್ತಾಯಿದ್ರು. ನಮಗೆ ಬೇಡ ಆಶ್ರಯ ಮನೆ ಬೇಡ, ಇಲ್ಲಿ ಜನ ಎಲ್ಲ ಯಾರು ಬೇಡ ಅಂತ ಇದ್ರು ಅಂದೇಳಿ ವಾಪಸ್ ಮಾಡ್ತಾಯಿತ್ತು. ಇವಾಗ 2 ವರ್ಷ ಇತ್ತು, 2 ವರ್ಷದಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಒಂದೇ ಒಂದು ಆಶ್ರಯ ಮನೆ ಬಂದದಿಲ್ಲ. ಭಾರಿ ಖಂಡನೆ. ಅದು ಭಾರಿ ಅಂದರೆ ಜನರಿಗೆ ಬಡವರು ಮನೆ ಒಂದು ಏನೋ ಕಟ್ಟಬೇಕಂದ್ರೆ ಆಸೆ 2 ವರ್ಷದಿಂದ ನಮ್ಮ ಮೆಂಬರಿಗೂ ಎಲ್ಲರಿಗೂ ಬೈಯೋದು ಜನರು ಬಡವರು ಬಂದು. ಯಾಕಂತ ಹೇಳಿದ್ರೆ ಏನು ಆಶ್ರಯ ಮನೆ ಬರ್ತಾ ಇಲ್ಲ ನಿಮಗೆ, ಏನು ಇದು ಎಂಥ ಮರ ಕೇಳ್ತಾರೆ. ಇವಾಗ ಹಾಗೆ ನಾನು ಮನೆ ಕಟ್ಟಿದ್ದೇನೆ, ಒಂದು 2 ವರ್ಷ ಹಿಂದೆ ಕಟ್ಟಿದ್ದೇನೆ. ನಮ್ಮ ಮನೆಗೆ ನಾನು ಅದು ನಮಗೆ 3 HP ಉಂಟು, ಏನೋ ನಮಗೆ ಕರೆಂಟ್ ಫ್ರೀ ಇಲ್ಲ. ಇವತ್ತು ಫ್ರೀ ಇದ್ದರೆ ಭಾರಿ ಖುಷಿ ಪಡ್ಬೋದು. ಯಾಕಂತ ಹೇಳಿದ್ರೆ ಮುಂದಿನ ನಮಗೆ ಒಳ್ಳೆ ಫ್ರೀ ಬಂದಿದೆ ಅಂದೇಳಿ. ರಾಜ್ಯ ಸರ್ಕಾರ ಎಲ್ಲರೂ ಪತನಗೊಂಡದಲ್ಲಿ ನಮ್ಮ ಜನರಿಗೆ ತಕ್ಕ ಗೊತ್ತಾಗ್ತದೆ. ಆವಾಗ ಏನಂತ ಹೇಳಿದ್ರೆ ಇವಾಗಲೇ 300 ನನ್ನ ಮನೆಗೆ 600 ರೂಪಾಯಿ ಬಿಲ್ ಬರ್ತೈತ್ತು, ಈಗ 2,000 ಚಿಲ್ಲರೆ ಬಿಲ್ ಬರ್ತೈತ್ತು. 2,000 ಯಾರು ಇದ್ರ ಬಗ್ಗೆ ಯಾರು ಹೋರಾಟ ಮಾಡೋದು? ನಮ್ಮ MLA ಹೋರಾಟ ಮಾಡ್ತಾಯಿದ್ರೆ ಇಲ್ಲಂದು ಹೇಳೋದಿಲ್ಲ. ಆದರೆ ನಮ್ಮ ಜನರೇ ಹೇಳಬೇಕಿನ್ನು ಇದು ಫ್ರೀ ಬಾಯಿ ಕೊಡೋಕ್ಕೋಸ್ಕರ ಈ ಥರ ಒಂದು ವ್ಯವಸ್ಥೆ. ಇವತ್ತೇನೋ 25 kg ಅಕ್ಕಿ ಕೊಡ್ತಾಯಿದ್ದಾರೆ. ಅಕ್ಕಿ ಕೊಟ್ಟದ್ದು ಯಾರು ತಿನ್ನುತ್ತಾರೆ? ಜನ ತಿಂತಾಯಿದ್ರಲ್ಲಿ ಯಾರೋ ದಲ್ಲಾಳಿಗಳು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಕಂಡ್ರೆ ನನಗೆ ತುಂಬ ಬೇಜಾರು. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಹೇಳೋದು ಇದು ತುಂಬ ಬೇಸರ ಸಂಗತಿ. ಯಾರ್ಯಾರೋ ಬ್ಲೋಕರ್ ತಗೊಂಡು ರಿಕ್ಷೆ ತಗೊಂಡು ಹೋಗ್ತಾ ಇದ್ದಾರೆ. ಅದು ಏನದು ನಮ್ಗೆ ಅದ್ರ ಬಗ್ಗೆ ಭಾರಿ ಇದು. ಮತ್ತು ಪ್ರತಿ ಬೆಲೆ ಎಲ್ಲದರ ವಿಷಯದಲ್ಲೂ ತರಕಾರಿ ಇರಲಿ, ಮೆಣಸು ಎಲ್ಲ ಯಾವುದೇ ಹುಳಿ ಗಿಳಿ ಯಾವ್ದು ಕೇಳಿದ್ರು ಸಿಕ್ಕಾಪಟ್ಟೆ ರೇಟ್ ಮಾಡಿಬಿಟ್ಟಿದ್ರಿ ಈ ಸಲ. ಅಂದರೆ ಅವರೇನು ಖಜಾನೆ ತುಂಬಬೇಕಷ್ಟೇ, ಅವರಿಗೆ ಭಾಗ್ಯ ಕೊಡೋಕೊಂದು ಖಜಾನೆ ತುಂಬಬೇಕು ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಅವರಾಗೆ ಮಾಡ್ಕೊತ ಇದ್ದಾರೆ. ಸಿದ್ದರಾಮಯ್ಯನ ಮತ್ತು ನಮ್ಮ DKC ಅವರು ಒಟ್ಟು ಇಡೀ ರಾಜ್ಯನೇ ಲೂಟಿ ಮಾಡ್ದಾಗಿತ್ತು ಈ ಸಲ. ನೋಡಿದರೆ ಭಾರಿ ಬೇಜಾರಾಗ್ತಾಯಿತ್ತು.